16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಬ್ಯಾನ್ ಆಗುತ್ತಾ? ವಾಸ್ತವದಲ್ಲಿ ಇದು ಜಾರಿ ಸಾಧ್ಯನಾ ಅಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್. ಬಜೆಟ್ನಲ್ಲಿ ಸಿಎಂ ಇದನ್ನ ಘೋಷಣೆ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಬ್ಯಾನ್ ಆಗುತ್ತಾ? ಹಾಗಾದ್ರೆ ವಾಸ್ತವದಲ್ಲಿ ಇದು ಜಾರಿ ಸಾಧ್ಯ ಆಗುತ್ತಾ ಅಸಾಧ್ಯ ಆಗುತ್ತಾ? ಸೈಬರ್ ಎಕ್ಸ್ಪರ್ಟ್ ಸುಮಂಗಲ ಎಕ್ಸ್ಕ್ಲೂಸಿವ್ ಹೇಳಿಕೆ ಇದು. ಮಕ್ಕಳ ಬಗ್ಗೆ ಹೆಚ್ಚಿನ ನಿಗಾ ಪೋಷಕರು ವಹಿಸಬೇಕು. ಸರ್ಕಾರ ಹೇಳಿದ ತಕ್ಷಣ ಜಾರಿ ಮಾಡಲು ಅಸಾಧ್ಯ. ಈ ಕುರಿತು ಸ್ಟಡಿ ಮಾಡಿದ ನಂತರ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ವಯಸ್ಸು ನಿಗದಿಪಡಿಸಿ ನಂತರ ಮಕ್ಕಳ ಕೈಗೆ ಮೊಬೈಲ್ ಅನ್ನು ನೀಡಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾ ಎಂಟ್ರಿಗೆ ವಯಸ್ಸಿನ ಮಿತಿ ನಿಗದಿ ಅವಶ್ಯ. ಇದಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಪೋರ್ಟ್ ಬೇಕು. ರೂಲ್ಸ್ ರೂಪಿಸಲು ಕಮಿಟಿ ಮಾಡಬೇಕು. ಜಾರಿಗೆ ಸಮಯ ಬೇಕು. ಮೊಬೈಲ್ ಬ್ಯಾನ್ ಜಾರಿಗೆ ಕನಿಷ್ಠ 3 ರಿಂದ 4 ತಿಂಗಳು ಬೇಕೇ ಬೇಕಾಗುತ್ತೆ. ಸೈಬರ್ ಎಕ್ಸ್ಪರ್ಟ್ ಸುಮಂಗಲ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ. ಹಾಗಾದ್ರೆ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಬ್ಯಾನ್ ಆಗುತ್ತಾ? ವಾಸ್ತವದಲ್ಲಿ ಇದು ಜಾರಿ ಆಗೋದಕ್ಕೆ ಸಾಧ್ಯ ಇದೆಯಾ ಅಸಾಧ್ಯನಾ ಅಥವಾ ಇದರ ಬಗ್ಗೆ ಸೈಬರ್ ಎಕ್ಸ್ಪರ್ಟ್ ಆದಂತ ಸುಮಂಗಲ ಅವರು ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಕ್ಕಳ ಬಗ್ಗೆ ಹೆಚ್ಚಿನ ನಿಗಾ ಪೋಷಕರು ಸಹಿತ ವಹಿಸಬೇಕಾಗುತ್ತೆ. ಹೌದು, ಯಾಕಂದ್ರೆ ಸ್ಕೂಲು ಕಾಲೇಜ್ಗಳಲ್ಲಿ ಟೀಚರ್ಸ್ಗಳು ನೋಡ್ಕೊಳ್ಬಹುದು ಮೊಬೈಲ್ ಅನ್ನ ಬಳಕೆ ಮಾಡದಿರುವಂತಹ ರೀತಿಯಲ್ಲಿ. ಬಟ್ ಮನೆಗೆ ಹೋದ್ಮೇಲೆ ಯಾರು ನೋಡ್ಕೊಳ್ತಾರೆ? ಅದು ಪೋಷಕರ ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ವಯಸ್ಸು ನಿಗದಿಪಡಿಸಿ ಇದಕ್ಕೆಲ್ಲ ಸಮಯ ಬೇಕಾಗುತ್ತೆ. ಕನಿಷ್ಠ 3 ರಿಂದ 4 ತಿಂಗಳಾದ್ರೂ ಸಮಯ ಬೇಕಾಗುತ್ತೆ ಅಂತ ಸುಮಂಗಲ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ 16 ವರ್ಷದ ಕೆಳಗಿನ ಮಕ್ಕಳಿಗೆ ನಾವು ಸೋಷಿಯಲ್ ನೆಟ್ವರ್ಕ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ನಾವು ವ್ಯತ್ಯಾಸ ತಿಳ್ಕೊಳ್ಬೇಕು. ಇಲ್ಲಿ ಮೊಬೈಲು ಅಥವಾ ಇಂಟರ್ನೆಟ್ ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಸೋಷಿಯಲ್ ನೆಟ್ವರ್ಕ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಸರ್ಕಾರ ಮಾಡಬೇಕಾಗಿರೋದು ಏನು ಅಂದ್ರೆ, ಒಂದು ನಮಗೀಗ ನಮ್ಮ ಭಾರತದಲ್ಲಿ ಸೈಬರ್ ಸೆಕ್ಯೂರಿಟಿ ಮಿನಿಸ್ಟ್ರಿ ಇಲ್ಲದೆ ಇರೋದ್ರಿಂದ, ರಾಜ್ಯ ಸರ್ಕಾರದಿಂದ ಈ ನಿರ್ಧಾರ ತಗೊಂಡಿರೋದ್ರಿಂದ ಕಮಿಟಿ ಮಾಡಿ ಮೊದಲು ಅವರು ಫ್ರೇಮ್ ವರ್ಕ್ ನ ತಯಾರಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಸೋಷಿಯಲ್ ನೆಟ್ವರ್ಕ್ ಅಂದ್ರೆ ಅದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗತ್ತೆ. ಹಾಗೇನೆ ಈ ಸೋಷಿಯಲ್ ನೆಟ್ವರ್ಕ್ ಅನ್ನ ಬ್ಲಾಕ್ ಮಾಡ್ಬೇಕಾದ್ರೆ ನಾವು ISP ಮೂಲಕ ಬ್ಲಾಕ್ ಮಾಡ್ತೀವಿ. ಹಾಗೇನೆ ಮಕ್ಕಳ ರಿಜಿಸ್ಟರ್ ಆಗ್ಬೇಕಾದ್ರೆ, ಅಂದ್ರೆ ಒಂದು ಅಕೌಂಟ್ ಅನ್ನ ರಿಜಿಸ್ಟರ್ ಮಾಡ್ಬೇಕಾದ್ರೆ ಏಜ್ ಅಂದ್ರೆ ಕಾಂಟ್ಯಾಕ್ಟ್ ಅಂತ ಏನ್ ಹೇಳ್ತೀವಿ, ಕಾಂಟ್ಯಾಕ್ಟ್ ಕಂಟೆಂಟ್ ಪ್ರೊಫೈಲ್ ಇಂದು ಅದರ ಏಜ್ ಏನಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ನಾವು ಅಕೌಂಟ್ ಅನ್ನ ತೆಗಿತೀವಿ ಅಥವಾ ಅಕೌಂಟ್ ನ ಓಪನ್ ಮಾಡೋದಕ್ಕೆ ಅಲೋ ಮಾಡ್ತೀವಿ ಅಂತ ISP ಅಗ್ರಿ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಪ್ರತಿಯೊಂದು ಸರ್ಕಾರದಿಂದಾನು ಸೋಷಿಯಲ್ ಪ್ಲಾಟ್ಫಾರ್ಮ್ಗಳೇನಿದೆ ಅವರ ಆರ್ಗನೈಸೇಷನ್ ಮೂಲಕ ಅಗ್ರಿಮೆಂಟ್ಗಳು ಇರುತ್ತೆ. ಆ ಅಗ್ರಿಮೆಂಟ್ ಹೇಗೆ ಅವರು ಸೈನ್ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಕೂಡ ಇದು ಪ್ರಭಾವ ಬೀರುತ್ತೆ. ಯಾಕೆಂದ್ರೆ ನಮ್ಮ ಈ ರಾಜ್ಯ ಸರ್ಕಾರದ ನಿರ್ಧಾರದ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಸಹಕಾರ ಕೂಡ ನಮ್ಗಿಲ್ಲಿ ಬೇಕಾಗುತ್ತೆ. ಸೊ ಇದನ್ನ ನಾವು ಮೊದಲು ಯೋಚನೆ ಮಾಡ್ಬೇಕಾಗತ್ತೆ. ಹಾಗೇನೆ ಸರ್ಕಾರ ಹೇಗೆ ಇದರ ನಿರ್ಧಾರವನ್ನ ತಗೊಳುತ್ತೆ ಅನ್ನೋದನ್ನು ಯೋಚನೆ ಮಾಡ್ಲೇಬೇಕು. ಯಾಕೆಂತಂದ್ರೆ ಇದಕ್ಕೆ ಸರಿಯಾದ ತಯಾರಿ ಬೇಕು. ನಮ್ಗೀಗ ಮೊದಲು ಇದಕ್ಕೆ ಟೀಮ್ ಮಾಡ್ಬೇಕಾಗತ್ತೆ. ಹಾಗೇನೆ ಎಜುಕೇಶನಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವೇನ್ ಕರಿತೀವಿ ಇಂಟರ್ನೆಟ್ ಮೂಲಕ, ಅದು ಚಾಟ್ ಆಗಿರಬಹುದು ಅಥವಾ ಫೈಲ್ ಶೇರಿಂಗ್ ಆಗಿರಬಹುದು, ವಿಡಿಯೋ ಶೇರಿಂಗ್ ಆಗಿರಬಹುದು, ಇದರ ಫೆಸಿಲಿಟಿಯನ್ನ ಸೆಗ್ರಿಗೇಟ್ ಮಾಡದೆ ಅದರ ಅದನ್ನ ಅಲೋ ಮಾಡೋದು ಸ್ಕೂಲು ಕಾಲೇಜ್ಗಳಿಗೆ, ಅದನ್ನ ನಾವು ಸರ್ಕಾರದ ಜೊತೆಗೆ ಕೂತು ಚರ್ಚೆ ಮಾಡ್ಬೇಕಾಗತ್ತೆ. ಇದರ ಕಮಿಟಿ ಯಾರು ಕೂತ್ಕೊಳ್ತಾರೆ ಅವರ ಮೂಲಕ ಈ ಎಲ್ಲಾ ನಿರ್ಧಾರಗಳ ಜೊತೆ, ಈಗ ಅವ್ರು ಹೇಳಿರೋದು 16 ವರ್ಷದ ಕೆಳಗಿನ ಮಕ್ಕಳು ಅಂದ್ರೆ 10th ಸ್ಟ್ಯಾಂಡರ್ಡ್. ಸೊ ಕಾಲೇಜಿಗೆ ಯಾವ ರೀತಿ ಇದು ಇಂಪ್ಲೈ ಮಾಡ್ತಾರೆ, ಅಬೌವ್ 16 ಅಂತ ಬಂದಾಗ ಯಾವ ಏಜಿನವರೆಗೂ ಇವರು ಬ್ಲಾಕ್ ಮಾಡ್ತಾರೆ. ಹಾಗೇನೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರಬೇಕಾದ್ರೆ ಇದರಲ್ಲಿ ಬೈಲಾ ಏನ್ ಹೇಳುತ್ತೆ, ಅವ್ರು ಯಾವ ರೀತಿ ಬೈಲಾ ಮಾಡ್ತಾರೆ, ಇದಕ್ಕೆ ಪೂರ್ತಿಯಾಗಿ ಪಾಲಿಸೀಸ್ ನ ಹೇಗೆ ತರ್ತಾರೆ, ಲೀಗಲ್ ಆಗಿ ಹೇಗೆ, ಟೆಕ್ನಿಕಲ್ ಆಗಿ ಹೇಗೆ, ಕಮಿಟಿಗಳು ಹೇಗೆ ವರ್ಕ್ ಮಾಡುತ್ತೆ, ಹಾಗೆ ಇದರಲ್ಲಿ ಶಿಕ್ಷಕರ ಪಾತ್ರ ಏನು, ಪೋಷಕರ ಪಾತ್ರ ಏನು, ಸರ್ಕಾರದ ಪಾತ್ರ ಏನು, ಹಾಗೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಅವರ ಪಾತ್ರ ಏನು, ಮೊಬೈಲ್ ಡಿವೈಸ್ ಅಥವಾ ಬೇರೆ ಯಾವುದೇ ಸೆಕ್ಯೂರಿಟಿ ಡಿವೈಸಸ್ ಇದರ ಮ್ಯಾನುಫ್ಯಾಕ್ಚರಿಂಗ್ ಕಮಿಟಿಗಳು ಯಾವುದೇ ಆರ್ಗನೈಸೇಷನ್ಸ್ ಏನಿದೆ ಅವರ ಪಾತ್ರ ಏನು, ಇದೆಲ್ಲವನ್ನ ಮೊದಲನೇದಾಗಿ ಇವರು ಪೇಪರ್ ಮೇಲೆ ತೀರ್ಮಾನ ಮಾಡಬೇಕಾಗತ್ತೆ, ಅಪ್ರೂವಲ್ಸ್ನ ತಗೊಳ್ಬೇಕಾಗತ್ತೆ. ಅದಾದ ಮೇಲೆ ಎಕ್ಸಿಕ್ಯೂಷನ್ ಹೇಗೆ ಮಾಡ್ತೀವಿ ಅಂತ ರೆಡಿ ಮಾಡ್ಕೋಬೇಕಾಗತ್ತೆ. ಇದರ ಜೊತೆಗೆ ಟೆಸ್ಟ್ ಬೆಡ್ ಅಂತ ಕರಿತೀವಿ ನಾವು, ಟೆಸ್ಟ್ ಬೆಡ್ನ ಮಾಡಿ ರಿಪೋರ್ಟ್ ತಗೊಳ್ಬೇಕಾಗತ್ತೆ. ಪ್ರೋಸ್ ಅಂಡ್ ಕಾನ್ಸ್ ಏನಿದೆ ಅದನ್ನ ಕರೆಕ್ಷನ್ಸ್, ಗ್ಯಾಪ್ ಅನಾಲಿಸಿಸ್ ಮಾಡಿ ಆ ಗ್ಯಾಪ್ ಫಿಲ್ಲಿಂಗ್ ಏನ್ ಮಾಡ್ತೀವಿ, ಇದೆಲ್ಲ ಮುಗಿದ ಮೇಲೆ ಇದರ ಎಕ್ಸಿಕ್ಯೂಷನ್. ಅಂದ್ರೆ
ಇದಕ್ಕೆ ಸುಮಾರು ನಮಗೆ ಟೈಮು ಬೇಕಿದೆ. ಆ ಟೈಮಿನ ತಯಾರಿ ಯಾವತ್ತಿಂದ ಶುರುವಾಗುತ್ತೆ, ಆ ಟೆಸ್ಟ್ ಟೈಮ್ ಏನಿದೆ ಅದು ಯಾವಾಗ, ಇದಕ್ಕೆ ಎಕ್ಸಿಕ್ಯೂಷನ್ ಟೈಮ್ ಫ್ರೇಮ್ ಏನು, ಇದೆಲ್ಲದರ ಜೊತೆಗೆ ಬಡ್ಜೆಟ್, ಇದಕ್ಕೆ ಅಂತ ಬಡ್ಜೆಟ್ ಬೇಕು, ಆ ಬಡ್ಜೆಟಿನ ವಿಷಯ ಏನು. ಸೊ ಇದೆಲ್ಲದಕ್ಕೂ ಉತ್ತರ ಮೊದಲು ಹುಡುಕೋಬೇಕು, ಅದಾದ ನಂತರ ಇದರ ಎಕ್ಸಿಕ್ಯೂಷನ್. 16 ವರ್ಷದ ಕೆಳಗಿನ